ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ನಾವೀಗ ಬೆಂಗಳೂರಿನ ಋತು ಎಂಟರ್ಪ್ರೈಸಸ್ನಲ್ಲಿ ಇದ್ದೇವೆ. ವಿಳಾಸ ಬೆಂಗಳೂರಿನ ನವರಂಗ್ನಿಂದ ನೀವು ಬಸವೇಶ್ವರ ನಗರದ ಕಡೆ ಹೋಗೋ ದಾರಿ ಅಥವಾ ಬಸವೇಶ್ವರ ನಗರದಿಂದ ನೀವು ನವರಂಗ್ ಕಡೆ ಬರ್ತಾ ಇರಬೇಕಾದ್ರೆ ನಿಮಗೆ ಒಂದು ಬಾಟಾ ಶೋರೂಮ್ ಕಾಣಿಸುತ್ತೆ. ಆ ಒಂದು ಬಾಟಾ ಶೋರೂಮ್ ಎದುರುಗಡೆ ಗಣಪತ್ ತಟ್ಟೆ ಇಡ್ಲಿ ಅಂತ ಒಂದು ಹೋಟ್ಲ್ ಕಾಣಿಸುತ್ತೆ. ಆ ಹೋಟ್ಲ್ ಮೇಲೇನೆ ಇರುವಂಥದ್ದು ಋತು ಎಂಟರ್ಪ್ರೈಸಸ್. ಸೊ ಈ ಹಿಂದೆ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ನಿಮಗೆ ಈ ಒಂದು ಸಂಸ್ಥೆಯಲ್ಲಿ ಸಿಗುವಂತಹ ಮನೆಯಲ್ಲಿಯೇ ಶುದ್ಧವಾದ ಎಣ್ಣೆಯನ್ನು ತಯಾರಿಸುವ ಯಂತ್ರದ ಬಗ್ಗೆ ಮಾಹಿತಿ ನೀಡಿದ್ದೆ. ಸಾಕಷ್ಟು ಜನ ಈ ಒಂದು ಯಂತ್ರ ಇಟ್ಕೊಂಡು ನಾವು ಒಂದು ಉದ್ದಿಮೆನ ಶುರು ಮಾಡಬಹುದಾ ಸರ್ ಅಂತ ಕೇಳ್ತಾ ಇದ್ರಿ. ಸೊ ಅವ್ರಿಗೋಸ್ಕರ ಈ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಯಂತ್ರವನ್ನು ಇಟ್ಕೊಂಡು ಕೇವಲ 85,000 ರೂಪಾಯಿದಿಂದ ನೀವು ಒಂದು ಉದ್ದಿಮೆನ ಶುರು ಮಾಡಿ ಒಂದು ಆದಾಯವನ್ನು ಪಡೆದುಕೊಳ್ಳಬಹುದು. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಬನ್ನಿ, ತಡ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮೊದಲನೇದಾಗಿ ನಿಮಗೆ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಸರ್. ಸರ್, ನಿಮ್ಮ ಪರಿಚಯ ಮಾಡಿಕೊಂಡು ನಿಮ್ಮ ಸಂಸ್ಥೆಯ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ರಘುನಂದನ. ನಾನು ಋತು ಎಂಟರ್ಪ್ರೈಸಸ್ನ ಮಾಲೀಕ, ಈ ಬೆಂಗಳೂರು. ಸರ್, ಈಗಾಗಲೇ ನಾವು ನಮ್ಮ ವಾಹಿನಿಯಲ್ಲಿ ನಿಮ್ಮ ಒಂದು ಡೊಮೆಸ್ಟಿಕ್ ಪರ್ಪಸ್ ಅಂದ್ರೆ ಮನೆಯಲ್ಲಿ ಒಂದು ಶುದ್ಧವಾದ ಎಣ್ಣೆಯನ್ನ ತಯಾರಿಸುವ ಯಂತ್ರದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಹೌದು, ಎಲ್ಲರೂ ಸಹ ಒಂದು ಒಳ್ಳೆಯ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ರು. ಸೊ ಅವ್ರು ನನಗೆ ಏನ್ ಕೇಳ್ತಾ ಇದ್ರು ಅಂದ್ರೆ, ಸರ್ ಕಮರ್ಷಿಯಲ್ ಪರ್ಪಸ್ಗೆ ಬಳಸುವಂತ ಒಂದು ಯಾವ್ದಾದ್ರು ಮಷೀನ್ ಇದೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಹೇಳ್ತಾ ಇದ್ರು ಸರ್. ಸರ್, ನಿಮ್ಮ ಹತ್ರ ಡೊಮೆಸ್ಟಿಕ್ ಪರ್ಪಸ್ ಬಿಟ್ಟು ಕಮರ್ಷಿಯಲ್ ಪರ್ಪಸ್ಗೂ ಇದೆಯಾ ಸರ್? ಹೌದು ಇದೆ, ಬನ್ನಿ ನೋಡೋಣ. ಸರ್ ಬನ್ನಿ, ಈಗ ನಾವು ಡೊಮೆಸ್ಟಿಕ್ ಮಿಷಿನಲ್ಲಿ ಮುಂಚೆ ಈಗಾಗಲೇ ತೋರಿಸಿದ್ವಿ. ಈಗ ಕಮರ್ಷಿಯಲ್ ಮಿಷಿನ್ ಹೇಗೆ ವರ್ಕ್ ಮಾಡುತ್ತೆ ತೋರಿಸ್ತೀನಿ. ಈಗ ಮುಂಚೆ ಈಗಾಗಲೇ ಇದನ್ನು ಹಾಗೆ ಮುಂಚೆ ಎಲ್ಲ ನಾವು ಹೇಗೆ ಹಾಕೋತಾ ಇದ್ವಿ, ಬಟ್ ಇದು ತುಂಬ ಹೆವಿ ಗೇಜ್. ಇದು ಮುಂಚೆ ಅದು ನೋಡಿದ್ರಿ, ಬಟ್ ಇದು ತುಂಬ ಹೆವಿ ಗೇಜ್. ಇದು ಸವಿಯೋದು ತುಂಬ ಕಷ್ಟ. ಇದು 304 SS ಸ್ಟೀಲ್ನ ಯೂಸ್ ಮಾಡಿ, ಸ್ಟೈನ್ಲೆಸ್ ಸ್ಟೀಲ್ನ ಯೂಸ್ ಮಾಡಿ ಮಾಡಿರುವಂಥ ಒಂದು ಸ್ಕ್ವೀಸಿಂಗ್ ಸಾಫ್ಟ್ ಸೆಟ್. ಇದು ನಾರ್ಮಲಾಗಿ ಈಗ ಮುಂಚೆ ಅದನ್ನು ಹೆಂಗೆ ಹಾಕೋತಾ ಇದ್ರಿ ಅದೇ ರೀತಿ ನಾವು ಹಾಕೋತೀವಿ. ಇದು ಹೆವಿ ಗೇಜ್ ಇರುತ್ತೆ, ತುಂಬ ಸ್ಟ್ರಾಂಗ್ ಇರುತ್ತೆ. ಮೆಟಲ್ ಆಗಲಿ ಓವರಾಲ್ ನಮ್ಮ ಮೇಡೆ ನಿಮಗೆ ಈಗಾಗಲೇ ಗೊತ್ತಿದೆ, ತುಂಬ ಸ್ಟ್ರಾಂಗ್ ಇದೆ, ಹೆವಿ ಇರುತ್ತೆ. ಯಾವುದೇ ರೀತಿ ಯಾವುದೇ ಸೀಡ್ ಆದ್ರೂ ಆರಾಮಾಗಿ ಯಾವುದೇ ರಿಸ್ಕ್ ಇಲ್ಲದೆ ಇದು ಮಾಡುತ್ತೆ. ಸೊ ಬನ್ನಿ, ಈಗ ಮೇಡಮ್ ಆನ್ ಮಾಡಿ. ಸೊ ನಾವು ಈಗ ಹೀಟನ್ನು ನಾರ್ಮಲಾಗಿ ಮುಂಚೆ ಹೆಂಗೆ ಮಾಡ್ಕೋತಾ ಇದ್ವಿ ಅದರಲ್ಲಿ ಅದೇ ರೀತಿ ಆನ್ ಮಾಡ್ಕೊಳ್ಳೋಣ. 250 ಇಟ್ಕೊಂಡು ಇಲ್ಲ, ಆ್ಯಕ್ಚುಲಿ ನೀವು ಇದು 1 HP ಆದರೆ ಸಾಮಾನ್ಯವಾಗಿ ಅದಕ್ಕೆ ಉಪಯೋಗಿಸ್ಕೋಬೋದು. ಆದರೆ ಅದಕ್ಕಿಂತ ಹೆಚ್ಚಿನ ತೊಗೋತೀರಾ ಅಥವಾ ಇನ್ನೊಂದೇನಾಗುತ್ತೆ ಅಂದರೆ ನಿಮಗೆ ಪವರ್ ವೇರಿಯಂಟ್ ಅಂದರೆ ನಿಮ್ಗೆ KBಯಲ್ಲಿ ನೋಡ್ತಾ ಇರ್ತಾರೆ ಬಿಲ್ ಎಷ್ಟು ಬರುತ್ತೆ, ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇನ್ ಕೇಸ್ ಒಂದೇ ಸಲ ಜಾಸ್ತಿ ಬರೋದ್ರಿಂದ ಅವ್ರಿಗೆ ಅನುಮಾನ ಬಂದು ಅಥವಾ ನಿಮಗೆ ಫೈನ್ ಹಾಕೋದು ಬೇರೆ ಬೇರೆ ಥರ ಆಗ್ಬೋದು. ಹಾಗಾಗಿ ನೀವು ಬೆಟರ್ ಅಂದರೆ 1 HP ಆದರೆ ಓಕೆ, ಅದಕ್ಕಿಂತ ಮೇಲಾದರೆ ನೀವು ಒಂದಿಷ್ಟು ಇದನ್ನು ತೊಗೊಬೇಕಾಗತ್ತೆ. ಅಂದರೆ ಈ 1 HP ಮೇಲಾದರೆ 2 HP 2 HP 3 HP ಈ ಥರ ಮೋಟ್ರಿಗೆ ನೀವು ಕಮರ್ಷಿಯಲ್ ಕಲೆಕ್ಷನ್ ತೊಗೊಬೇಕಾಗತ್ತೆ. ಅದು ತೊಗೊಂಡ್ರೆ ನೀವು ಆರಾಮಾಗಿ ಮಾಡ್ಬೋದು, ಕಮರ್ಷಿಯಲಿ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದೇನು ನಿಮಗೆ ಒಂದು 3 HP ಪವರು 4 HP ಪವರ್ ಈ ಥರ ತೊಗೊಂಡ್ರೆ ಆಯಿತು. ಸರ್, ಈಗ ಈ ಒಂದು ಯಂತ್ರದಲ್ಲಿ ನಾವು ಯಾವ ಬೀಜದ ಎಣ್ಣೆ ತೆಗಿಬೇಕು ಅಂತ ಅದೆಲ್ಲದಕ್ಕೂ ಒಂದೇ ಪ್ಯಾರಾಮೀಟರ್ ಇರುತ್ತೆ ಅಥವಾ ಬೇರೆ ಬೇರೆ ಬೀಜಗಳಿಗೆ ಬೇರೆ ಬೇರೆ? ಇಲ್ಲ ಇಲ್ಲ ಇಲ್ಲ, ಈಗ ಅದು ನಾವು ಅದಕ್ಕೆ ಅಂತಾನೆ ಒಂದೊಂದು ಸೀಡ್ಗೂ ಒಂದೊಂದು ಟೆಂಪ್ರೇಚರ್, ಅಂದರೆ ಒಂದೊಂದು ಸೀಡ್ ಆ ಸೀಡ್ನ ಹಾರ್ಡ್ನೆಸ್ ಅಂದರೆ ಫೈಬರ್ ಕಂಟೆಂಟ್ ಇರ್ಬೋದು, ಆಯಿಲ್ ಕಂಟೆಂಟ್ ಇರ್ಬೋದು, ಮತ್ತು ಮಾಯಿಶ್ಚರ್ ಆಧಾರದ ಮೇಲೆ ನಾವೆಲ್ಲದಕ್ಕೂ ಒಂದು ಟೆಂಪ್ರೇಚರ್ನ ಸೆಟ್ ಮಾಡಿರ್ತೀವಿ ಇಲ್ಲಿ. ಸೊ ಕೊಬ್ಬರಿಗೆ ಒಂದು ಟೆಂಪ್ರೇಚರು, ಇದಕ್ಕೆ ಕುಸುಬಿಗೆ ಒಂದು ಟೆಂಪ್ರೇಚರು, ಶೇಂಗಾ ಬೀಜಕ್ಕೆ ಒಂದು ಟೆಂಪ್ರೇಚರು, ಸೂರ್ಯಪಾನಕ್ಕೆ ಒಂದು ಟೆಂಪ್ರೇಚರು, ಎಳ್ಳು, ಹುಚ್ಚೆಳ್ಳು, ಸಾಸಿವೆ ಎಲ್ಲದಕ್ಕೂ ಒಂದೊಂದು ಟೆಂಪ್ರೇಚರ್ ಇದೆ. ಅದನ್ನು ನೀವೇನು ಸೆಟ್ ಮಾಡಿ ನೋಡಿ, ಇಲ್ಲಿ ಸೆಟ್ ಮಾಡ್ತೀರಾ. ಸೊ ಇಲ್ಲಿ ಕೆಳಗಡೆ ಏನು ನಿಮ್ಗೆ ಏನು ಬೇಕು, ಈಗ ನೋಡಿ ಸಾಫ್ಲವರು ಅಂದರೆ ಕುಸುಬಿ ಹಾಕ್ತಾ ಇದೀವಿ. ಈಗ ಎಲ್ಲ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಎಲ್ಲವೂ ಆಗುತ್ತೆ, ಕುಸುಬಿ ಆಗಲ್ಲ, ಕುಸುಬಿ ಕಷ್ಟ ಅಂತ ಹೇಳ್ತಾರೆ. ನಮ್ಗೇನಂದ್ರೆ ಯಾವ್ದು ಕಷ್ಟ ಇದೆ ಅದನ್ನೇ ಮಾಡಿ ತೋರ್ಸೋಣ ಅಲ್ವಾ? ಯಾಕೆಂದ್ರೆ ಅದೊಂದಾದ್ರೆ ಇನ್ನೆಲ್ಲ ಆಗುತ್ತೆ ಅನ್ನೋದು ಕನ್ಫರ್ಮ್ ಸಿಗುತ್ತೆ ಜನಗಳಿಗೆ, ಅಂದ್ರೆ ಒಂದು ಕನ್ಫರ್ಮೇಶನ್ ಸಿಗುತ್ತೆ. ಆ ಕಾರಣಕ್ಕೆ ನಾವು ಕುಸುಬಿ ಹಾಕ್ತಾ ಇದೀವಿ. ಹಾಗಾಗಿ ಸಾಫ್ಲವರ್ ಈಗ 250 ನಾವು ಇಲ್ಲಿ ಸೆಟ್ ಮಾಡಿದೀವಿ. ಮೇಲೆ ಒಂದು 2 ಮಿನಿಟ್ಸ್ ಇದಾದ್ರೆ ಒಂದು 250 ಬರುತ್ತೆ. ಆಗ ನಾವು ಕಾಳನ್ನ ಇಲ್ಲಿ ಹಾಕಿ ಸ್ಟಾರ್ಟ್ ಮಾಡ್ತೀವಿ.
ಸೊ 250 ಆಗೋ ತನಕ ನಾವು ಕಾಯಬೇಕು. ಹೌದು 250 ಆಗೋ ತನಕ ನಾವು ಕಾಯಬೇಕು. ಸೊ ಈಗ ಈ ಮಷೀನ್ ಅಲ್ಲಿ ಕುಸ್ಬೆ ಆಗ್ತಾ ಇದೆ. ಹೌದು, ಈಗ ಕುಸ್ಬೆ ಆಗ್ತಾ ಇದೀವಿ. ಕುಸ್ಬೆ ನಿಮ್ಗೆ ಗೊತ್ತು, ತುಂಬಾ ಹೈ ಫೈಬರ್ ಕಂಟೆಂಟ್ ಇರುವಂತ, ತುಂಬಾ ನಾರಿನಂಶ ಇರುವಂತ, ತುಂಬಾ ಗಟ್ಟಿ ಬೀಜ ಹೇಳಿ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ. ಹಂಗಾಗಿ ನೋಡೋಣ, ಇದನ್ನೇ ಹಾಕೋಣ, ಜನರಿಗೆ ಇದನ್ನೇ ತೋರಿಸೋಣ, ಅವ್ರಿಗೊಂದು ಕನ್ಫರ್ಮೇಶನ್ ಸಿಗುತ್ತಲ್ವಾ. ಯಾವುದು ಹೈಯೆಸ್ಟ್ ಹಾರ್ಡ್ ಒಂದು ಸೀಡ್ ಆದರೆ ಇನ್ನೆಲ್ಲ ಮಿಕ್ಕೆಲ್ಲ ಸೀಡ್ ಆಗುತ್ತೆ ಅನ್ನೋದು ಜನಗಳಿಗೆ ಗೊತ್ತಾಗುತ್ತೆ ಅನ್ನೋ ನನ್ನ ಆಶಯ. ಹಂಗಾಗಿ ನೋಡೋಣ. ಕಮರ್ಷಿಯಲ್ ಮಷೀನ್ಸ್ ನಾವು ಮನೆ ಕರೆಂಟ್ಗೆ ಬಳಸ್ಕೋಬೋದಾ ಅಥವಾ KVR ಹತ್ರ ಪರ್ಮಿಷನ್ ಬೇಕು? ಇಲ್ಲ, ಈಗ 1 HP ಎಲ್ಲ ನೀವು ನಾರ್ಮಲ್ ಆಗಿ ಮಾಡ್ಬೋದು. ಒಂದಿಷ್ಟು ಅವ್ರ ಜೊತೆ ಮಾತಾಡ್ಕೊಂಡು, ಯಾರು ಬಿಲ್ ಕಲೆಕ್ಟರ್ ಬರ್ತಾರೆ ಅವ್ರ ಹತ್ರ ಮಾತಾಡ್ಕೊಂಡು ಒಂದಿಷ್ಟು ಮಾಡ್ಬೋದೇನೋ. ಬಟ್ ನೀವು 2 HP ಅದರೆಲ್ಲ ಹೋದಾಗ ನೀವು ಒಂದಿಷ್ಟು ಕಮರ್ಷಿಯಲ್ ಕರೆಂಟ್ ತೊಗೊಂಡ್ರೆ, ಪವರ್ ತೊಗೊಂಡ್ರೆ ಒಳ್ಳೇದು. ಸರ್, ಈಗ ಕಮರ್ಷಿಯಲ್ ಪರ್ಪಸ್ಗೆ ನಾವು ಈ ಒಂದು ಯಂತ್ರನ ಬಳಸ್ತೀವಿ ಅಂದ್ರೆ ಎಷ್ಟು HP ನಾವು ಬಳಸ್ಕೋಬೇಕಾಗುತ್ತೆ ಮಷೀನ್ ತಗೋಬೇಕಾಗುತ್ತೆ? ಅದೇ ಈಗ ನೀವು ಸಾಮಾನ್ಯವಾಗಿ 1 HP ಬಳಸ್ಕೊತೀರಾ ಅಂತಂದ್ರೆ, 1 HP ಮಿಷಿನ್ ಅಂದ್ರೆ ಒಂದು 30 ಲೀಟರ್ ನೀವು ತೆಗಿಬೇಕು ದಿನ. ಒಂದು 30 ಲೀಟರ್ ನೀವು ಮಾರಾಟ ಮಾಡ್ತೀರಾ ಅಂದ್ರೆ 1 HP ಸಾಕು. ಸೊ ಇಲ್ಲ, ನಾನು 50 ಲೀಟರ್ ಮಾಡಬೇಕು, 2 HP ತಗೊಳ್ಳಿ. ಇಲ್ಲ, ನಾನು 100 ಲೀಟರ್ ಮಾಡಬೇಕು, 3 HP ತಗೊಳ್ಳಿ. ಈ ಥರ ನಿಮ್ಮ ಬೇಡಿಕೆಯ ಆಧಾರದ ಮೇಲೆ, ಅನುಗುಣದ ಮೇಲೆ ನೀವು ಯಾವ ಮಿಷಿನ್ ಬೇಕು ಆರ್ಡರ್ ಮಾಡ್ಬೋದು. ನಮ್ಮವರೇ ನಿಮ್ಮಲ್ಲಿ ಬಂದು ಎಲ್ಲ ಇನ್ಸ್ಟಾಲೇಷನ್ ಮಾಡಿ, ನಮ್ಮ ಟೆಕ್ನಿಷಿಯನ್ ಬಂದು ಎಲ್ಲ ಹೇಳ್ಕೊಟ್ಟು ಡೆಲಿವರಿ ಮಾಡಿ ಬರ್ತಾರೆ. ಈಗ ಈ ಒಂದು ಉದ್ಯಮನ ನಾವು ಶುರು ಮಾಡಬೇಕಂದ್ರೆ ಅಂದಾಜು ಬಂಡವಾಳ ಎಷ್ಟು ಬೇಕಾಗ್ತದೆ? ನಿಮಗೆ 85,000ದಿಂದ ನಾನು ಈಗಾಗಲೇ ಹೇಳ್ದಂಗೆ ನಿಮ್ಮ ಬೇಡಿಕೆಗೆ ಅನುಗುಣವಾಗಿ 5 ಲಕ್ಷ ರೂಪಾಯಿ ತನಕ ನಾವು ಮಿಷನ್ನ ನಿಮಗೆ ಪೂರೈಕೆ ಮಾಡ್ತೀವಿ. ಸರ್, ಈಗ ನಾವು ಒಂದು ಎಣ್ಣೆನ ಉತ್ಪಾದನೆ ಮಾಡ್ತಿದ್ರೆ ಬರೀ ಆ ಎಣ್ಣೆ ಅಷ್ಟೇ ನಮ್ಗೆ ಯೂಸ್ ಆಗುತ್ತೆ, ಅದರಿಂದ ಬೈ ಪ್ರಾಡಕ್ಟ್ ಏನಾದರೂ ನಾವು ಯೂಸ್ ಮಾಡ್ತೀವಿ ಆರಾಮಾಗಿ. ನಾನು ಈಗಾಗಲೇ ಮುಂಚೆ ನಿಮ್ಗೆ ಹೇಳ್ದಂಗೆ 100% ಬೈ ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ಕೊಬೋದು. ಈಗ ಆಲ್ರೆಡಿ ನಾನು ಹೇಳಿದ್ದೆ, ಶೇಂಗಾ ಬೀಜ ಮಾಡಿದ್ರೆ ಚಟ್ನಿಗೆ ಅಥವಾ ಸಾಂಬಾರ್ಗೆ ಅಥವಾ ಬೇರೆ ಬೇರೆ ಸ್ವೀಟ್ ಮಾಡೋದಕ್ಕೆ ಉಪಯೋಗಿಸ್ಕೊಬೋದು. ಕೊಬ್ಬರಿ ಮಾಡಿದ್ರೆ ಉಪಯೋಗಿಸ್ಕೋಬೋದು. ಎಳ್ಳು, ಹುಚ್ಚೆಳ್ಳು ಎಲ್ಲ ಥರದ್ದು ನೀವು ಉಪಯೋಗಿಸ್ಕೋಬೋದು, ಏನು ತೊಂದರೆ ಇಲ್ಲ. ಕುಸ್ಬಿ ಸಾಮಾನ್ಯ ಊಟಕ್ಕೆ ಯೋಗ್ಯ ಅಲ್ಲ ಅನ್ಕೋತೀನಿ. ಆ ಕಾರಣದಿಂದ ಇದನ್ನು ನಾನು ಒಂದು ಸ್ವಲ್ಪ ಆಡಿರ್ತೀನಿ. ಆ ಕಾರಣದಿಂದ ನೀವು ಹಸುಗೋ ಅಥವಾ ಬೇರೆ ಸಾವಯವ ಗೊಬ್ಬರವಾಗಿ ಉಪಯೋಗಿಸ್ಕೋಬೋದು ನೀವು. ಸರ್, ಈಗ ಸದ್ಯಕ್ಕೆ ನಾವಿಲ್ಲಿ ಬೆಂಗಳೂರಿನಲ್ಲಿ ಒಂದು 2-3 ಕಡೆ ಇದೆ. ಅದು ಬಿಟ್ಟರೆ ನಿಮಗೆ ಬಳ್ಳಾರಿಯಲ್ಲಿದೆ. ಅದಲ್ಲದೆ ಕರ್ನಾಟಕದಾದ್ಯಂತ ಡೀಲರ್ಶಿಪ್ ಓಪನಿಂಗ್ಸ್ ಇದೆ. ಯಾರಾದರೂ ಬೇಕಿತ್ತು ಅಂತ ಹೇಳಿದ್ರೆ, ಇದ್ರಲ್ಲಿ ಇಂಟ್ರೆಸ್ಟ್ ಇರೋರು ಅಲ್ಲೇ ನೀವು ಒಂದು ಮಿಷಿನ್ ತೊಗೊಂಡೋದ್ರೆ ನೀವು ಎಣ್ಣೆ ತಯಾರಿಸ್ಬೋದು. ಹಾಗೆ ನೀವೊಂದು ಆರ್ಡರ್ಗಳು ತೊಗೊಂಬಂದ್ರೆ ನಾವು ನಿಮಗೆ ಅದೇನು ಇದಾಗುತ್ತೆ, ನಾವು ಅಂದರೆ ಡೀಲರ್ಶಿಪ್ ಪ್ರೈಸ್ಗೆ ಹಾಕೊಡ್ತೀವಿ, ನೀವು ಮಾರಾಟವನ್ನು ಮಾಡ್ಕೋಬೋದು. ಏನೂ ಬೇಕಾಗಿಲ್ಲ. ನೀವು ಫಸ್ಟು ನೀವೊಂದು ಮಿಷಿನ್ ತೊಗೊಳ್ಳಿ, ನೀವೊಂದಿಷ್ಟು ಮಾರ್ಕೆಟಿಂಗ್ ಮಾಡಿ, ನಿಮ್ಮ ಸುತ್ತಮುತ್ತ ಒಂದಿಷ್ಟು ಜಾಗೃತಿ ಮೂಡಿಸಿ ಕೊಡಿ. ನಿಮ್ಗೆ ಏನು ಬೇಕಾದ ಸಹಕಾರ ನಾವು ಮಾಡಿಕೊಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಿಮಗೆ ಟ್ರಾನ್ಸ್ಪೋರ್ಟ್ ಲೈಕ್ ಲಾಜಿಸ್ಟಿಕ್ಸಲ್ಲಿ ಬರುತ್ತೆ, SRS VRL ಈ ಥರ ಲಾಜಿಸ್ಟಿಕಲ್ಲಿ ಬರುತ್ತೆ. ಅಲ್ಲಿಂದ ನಾವು ನಿಮಗೆ ಡೆಲಿವರಿ ಕೊಡ್ತೀವಿ. ನಿಮ್ಮ ಹತ್ತಿರದ ಜಿಲ್ಲೆ ಅಥವಾ ತಾಲೂಕು ಕೇಂದ್ರಕ್ಕೆ ಬರುತ್ತೆ. ಅಲ್ಲಿಂದ ನಾವು ನಿಮ್ಮ ಮನೆಗೆ ಕಳಿಸ್ಕೊಡುವಂಥ ಕೆಲಸನ ಮಾಡ್ತೀವಿ.